ಈಗ ಸಿಎಂ ಬದಲಾವಣೆ ನವೆಂಬರ್ ಕ್ರಾಂತಿನ ಈ ರಾಹುಲ್ ಗಾಂಧಿನೋ ಸೋನಿಯಾ ಗಾಂಧಿನೋ ಅಂತ ಅನ್ಕೊಂಡ್ಬಿಟ್ಟಿದ್ಯಪ್ಪ ನಿನ್ನ ಪ್ರಶ್ನೆ ಕೇಳಿದ್ರೆ ನಾನು ಏನ್ ಉತ್ತರ ಕೊಡ್ಲಿ. ಆದ್ರೆ ಈ ಇಷ್ಟು ಕೆಳಮಟ್ಟಕ್ಕೆ ಕರ್ನಾಟಕ ರಾಜಕಾರಣವನ್ನ ತಗೊಂಡೋಗ್ಬಾರದು ಕಾಂಗ್ರೆಸ್. ರಾಜ್ಯ ಜನ ನಿಮ್ಮನ್ನು ನಂಬಿ 136 ಸೀಟ್ ಕೊಟ್ಟರು. 136 ಸೀಟು ಒಳ್ಳೆ ಆಡಳಿತ ಮಾಡಿ ಅಂತ. ಆದ್ರೆ ಒಂದ್ ಕಡೆ ಅವರು ನಾನು ಶಿಸ್ತು ಬಿಟ್ಟು ಹೋಗಲ್ಲ, ಪಕ್ಷದ ನಿಷ್ಠಾವಂತ, ಈ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ನಾನು ಅದ್ರ ಬಗ್ಗೆ ಒಪ್ತೀನಿ. ಯಾರೂ ಕೂಡ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ಕೂಡ್ದು ಅಂದಾಗ ಸ್ವತಃ ಮುಖ್ಯಮಂತ್ರಿನೇ ಮಾತಾಡ್ತಾರೆ. 5 ವರ್ಷ ನಾನೇ ಮುಖ್ಯಮಂತ್ರಿ. ಅವ್ರ ಮಗ ಹೇಳ್ತಿದ್ದ ಮೊನ್ನೆ ತನಕ ನಮ್ಮಪ್ಪ 5 ವರ್ಷ ಮುಖ್ಯಮಂತ್ರಿ. ತಗೊಳ್ಳಿ, ಅವ್ರಿಬ್ಬರ ಬಗ್ಗೆ ಕ್ರಮ ತಗೊಳ್ಳಿಗಾರೆ. ಶಿಸ್ತಿನ ಪಾರ್ಟಿ ಅಂತ ಯಾರೋ ಅನ್ಸಾರ್ ಏನೋ ಇಕ್ಬಾಲ ಯಾರೋ ಅವನು ರಾಮನಗರದ ಮೇಲೆ ಅವ್ರಿಗೆ ನೋಟಿಸ್ ಕೊಡ್ತೀನಿ ಅಂತಂತಾರೆ. ಯಾಕೆ ಮುಖ್ಯಮಂತ್ರಿ ಕೊಡಲ್ಲ? ಯಾಕೆ ಎತ್ತಿನ ಕೊಡಲ್ಲ? ಇದೇನಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು, ಆ ಕಾಂಗ್ರೆಸ್ ಪಕ್ಷವೇ ದೇಶದಲ್ಲಿ ನಿರ್ನಾಮ ಆಗಿರ್ಬೇಕಾದ್ರೆ ನಮ್ಮನ್ ಬಿಟ್ರೆ ಕಾಂಗ್ರೆಸ್ ಇಲ್ಲ, ನಾವೇ ಕಾಂಗ್ರೆಸ್ಸು. ಹಾಗಾಗಿ ವಿಧಿ ಇಲ್ಲದೆ ನಾವು ಏನು ಆಡಿದ್ರು ಆಟ ಅನ್ನೋದನ್ನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿಗರು ಆಟ ಆಡ್ತಿದ್ದಾರೆ. ಜನ ನಮ್ಮನ್ನ ನೋಡ್ತಾ ಇದಾರಂತ ಕಲ್ಪನೆ ಇಲ್ಲ. ಪ್ರತಿನಿತ್ಯ ಇವತ್ತು ಬೆಳಿಗ್ಗೆ 2 ಸಂಸ್ಥೆಯವರು ನಮ್ಮ ಮನೆಗೆ ಬಂದರು. 2 ಸಂಸ್ಥೆಯವರು, ಸರ್ ನೀವು ಕೊಟ್ಟಂತ ದುಡ್ಡಲ್ಲಿ ನಮ್ಮ ಬಿಲ್ಡಿಂಗ್ ಅರ್ಧಕ್ಕೆ ನಿಂತಿದೆ ಸಮುದಾಯ ಭವನ, ಅದ್ರ ದುಡ್ಡು ಬಂದಿಲ್ಲ. ಇನ್ನು ಉಳಿದಿದ್ದ ದುಡ್ಡು ದಯವಿಟ್ಟು ಏನಾರು ಮಾಡ್ಕೊಡಿ. ಹಿಂದುಳಿದವರು, ದಲಿತರು ಬೊಂಬಳ ಹೊಡಿತಾ ಇದ್ದಾರೆ. ಸಮುದಾಯ ಭವನಗಳಿಗೆ ನಿಂತೋಗಿದ್ದು ಒಂದು ದುಡ್ಡು ಬಂದಿಲ್ಲ. ಮುಖ್ಯಮಂತ್ರಿ ನಾನು ಹಿಂದುಳಿದ ದಲಿತ ಚಾಂಪಿಯನ್ ಅಂತಾರೆ. ಅವ್ರ ದುಡ್ಡು ಬಿಡುಗಡೆ ಆಗ್ತಿಲ್ಲ. ರಸ್ತೆಗಳು, ನಾನು ನೆನ್ನೆ ಬಿಜಾಪುರ ಬಾಗಲಕೋಟೆ ಕಡೆಯಿಂದ ಬಂದೆ. ಗುಂಡಿ ಅಂದ್ರೆ ಗುಂಡಿ ಪೂರ್ಣ. ಶಿವಮೊಗ್ಗ ನಗರದ ಏನ್ ಪರಿಸ್ಥಿತಿ ಇದೆಯೋ ಅಲ್ಲೂ ಅದೇ ಪರಿಸ್ಥಿತಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಗುಂಡಿ ಮಯ ಹೋಗಿದೆ. ಅವರು ಕಿರಣ್ ಮಜುಮ್ದಾರ್ ಅವರು ಪ್ರಶ್ನೆ ಕೇಳಿದ್ರೆ ನೀವು ಸಾರ್ವಜನಿಕವಾಗಿ ಇದನ್ನ ಹೇಳ್ಬಾರ್ದು, ಮತ್ತೆ ಎಲ್ಲಿ ಹೇಳ್ಬೇಕು? ಖಾಸಗಿ ವ್ಯಕ್ತಿಗಳು ನಮ್ ದುಡ್ಡಲ್ಲಿ ಸರ್ಕಾರಿ ರಸ್ತೆಗಳನ್ನ ಮಾಡ್ತೀವಿ ನಾವು ಅಂತ ಹೇಳಿದ್ದು ಸ್ವತಂತ್ರ ಬಂದ ಅವತ್ತಿನಿಂದ ಇವತ್ತಿನ ತನಕ ಮೊದಲನೇ ಬಾರಿ ಇರ್ಬೋದು. ಇದು ಇಷ್ಟು ದಿವಾಳಿ ಪಾಪರ್ ಎದ್ದೋಗಿರುತ್ತೆ ಸರ್ಕಾರ. ಎಲ್ಲೋಯ್ತು 50 ಕೋಟಿ ರೂಪಾಯಿ ಶಾಸಕರಿಗೆ, ರೂಲಿಂಗ್ ಪಾರ್ಟಿಯವರಿಗೆ? ಎಲ್ಲೋಯ್ತು 25 ಕೋಟಿ ವಿರೋಧ ಪಕ್ಷದವರಿಗೆ? ಎಲ್ಲಿದೆ 25 ಕೋಟಿ 50 ಕೋಟಿ? ಅವ್ರು ಮೂಗಿ ತುಪ್ಪ ಹಚ್ಚಿದ್ದೀರಾ? ಮೊಣಕೆಗೆ ಏನಾದ್ರು ಹಚ್ಚಿದ್ದೀರಾ? ಬೆಣ್ಣೆ ಹಚ್ಚಿದ್ದೀರಾ? ಯಾವ ಕಾರಣಕ್ಕೂ ಸಿಗಲ್ಲ. ಆ ಒಂದು ಪರಿಸ್ಥಿತಿ. ದುಡ್ಡಿಲ್ಲ ಅಂತ ಅಂದ್ಮೇಲೆ ಒಪ್ಕೊಳ್ಳಿ. ನಾನು ನೆನ್ನೆ ಬಾಗಲಕೋಟೆ ಹೋಗಿದ್ದೆ. ಸಂಜೆ ಇನ್ನೇನು ಟ್ರೈನ್ ಹತ್ತು ಸ್ವಲ್ಪ ತಡ ಇತ್ತು, ಒಂದು ಅರ್ಧ ಗಂಟೆ ಸಮಯ ಉಳಿದಿತ್ತು. ಅಲ್ಲಿ ಮುಖ ತೊಳೆದೋಗೋಣ ಅಂತ ಹೇಳಿ ನಮ್ಮ ಕಾರ್ಯಕರ್ತ ಹೇಳಿ ಮುಖ ತೊಳೆಯಕ್ಕೆ ಬರ್ತೀನಪ್ಪ ಅಂತ ಹೇಳಿದೆ. ನಾನು ನಮ್ಮ ಮನೆ ಬಂದೆ ಅಂದೆ, ಎಲ್ಲಪ್ಪ ರೈಲ್ವೆ ಸ್ಟೇಷನ್ ಹತ್ರ ಇದೆ, IB-ಗೆ ಬರ್ತೀನಿ ಅಂದೆ. ಆಮೇಲೆ ನೋಡಿದ್ರೆ IB-ನಲ್ಲಿ 11 ತಿಂಗಳಿಂದ ಕರೆಂಟೇ ಕೊಟ್ಟಿಲ್ಲ ಅಂತೆ, ಡಿಸ್ಕನೆಕ್ಟ್ ಮಾಡ್ಬಿಟ್ಟಿದೆ. ಆ ಪಾಪ ಒಂದು ಮೇಟಿಗೆ ಬ್ಯಾಟ್ರಿ ಹಿಡ್ಕೊಂಬಂದ 6 ಗಂಟೆಗೆ 6:30ಗೆ. ಸರ್ ಹಿಂಗಿದೆ ಪರಿಸ್ಥಿತಿ ಅಂತ. ಬಿಲ್ ಕಟ್ಟಿಲ್ಲ. ಇದು ಕರ್ನಾಟಕ ರಾಜ್ಯದಲ್ಲಿದ್ದ ಆರ್ಥಿಕ ಪರಿಸ್ಥಿತಿ. ನಾವು ಇಡೀ ಖಜಾನೆ ತುಂಬ ಇದೆ, ವಿರೋಧ ಪಕ್ಷರು ಸುಮ್ಮನೆ ಟೀಕೆ ಮಾಡ್ತಿದ್ದಾರೆ. ಇವ್ರ ಕಾಲದಲ್ಲಿ ಆಗಿರ್ಲಿಲ್ವಾ? ಇವ್ರ ಕಾಲದಲ್ಲಿ ಗುಂಡಿ ಇರ್ಲಿಲ್ವಾ? ಹಿಂಗ್ ಬಡದಾಡೋದ್ರಲ್ಲೇ ಇವರ ಅಧಿಕಾರವನ್ನ ತಗೊಳ್ಳೋದ್ರಲ್ಲೇನೆ ಇವ್ರು ಕಿತ್ತಾಡಿಕೊಂಡು ರಾಜ್ಯವನ್ನ ಇವತ್ತು ಚೀಮಾರಿ ಅಕ್ಷರ ಸ್ಥಿತಿ ಬಂದಿದೆ ಕಾಂಗ್ರೆಸ್ ಪಕ್ಷ ಸಾಮಾನ್ಯ ಜನರಿಂದ. ಆ ಜನ ಏನು ನಿಮ್ಗೆ ಗ್ಯಾರಂಟಿಗಳು ಕೊಡು ಅಂತ ಅವ್ರೇನು ಕೇಳಲಿಲ್ಲ. ಕೊಟ್ರಿ, ಸಂತೋಷ. ನಾವು ಅದನ್ನು ಕೊಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ. ಒಂದೇ ಒಂದು ರಸ್ತೆ ಆಗಿಲ್ಲಲ್ಲ, ಇಡೀ ರಾಜ್ಯದಲ್ಲಿ ಒಂದು ರಸ್ತೆ ಆಗಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇವರ ಅಧಿಕಾರದ ಆಟಾಟೋಪ ಎಲ್ಲಿ ತನಕ ಇರುತ್ತೆ ಗೊತ್ತಿಲ್ಲ. ನವೆಂಬರ್ 14 ಏನ್ ಬಿಹಾರ್ ಚುನಾವಣೆ ಮುಗಿತಿದ್ದಂಗೆನೆ ಅಥವಾ ಸ್ವಲ್ಪ ಹಿಂದೆ ಮುಂದೆ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರೆ ಅನ್ನೋದನ್ನ ಬಹಳ ಇವತ್ತಿನ ಐ ಥಿಂಕ್ ಸಂಯುಕ್ತ ಕರ್ನಾಟಕ ಇರ್ಬೋದು, ಒಂದು ನಿಮಿಷನೂ ಕೂಡ ವ್ಯತ್ಯಾಸಗಳಕ್ಕೆ ಸಾಧ್ಯ ಇಲ್ಲ, ಕಾಯಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗ್ಲೇಬೇಕು ಅನ್ನೋಂಥ ಪದಗಳನ್ನ ಬಳಸಿರೋದು ನಾನು ನೋಡಿದೆ. ಅವ್ರು ಮುಖ್ಯಮಂತ್ರಿ ಆಗಿರ್ತಾರೋ, ಇವ್ರು ಮುಖ್ಯಮಂತ್ರಿ ಆಗಿರ್ತಾರೋ, ರಾಜ್ಯದ ಜನಕ್ಕೆ ಸಂಬಂಧ ಇಲ್ಲ. ರಾಜ್ಯದ ಜನಕ್ಕೆ ನಿಮ್ಮನ್ನ ನಂಬಿ ಓಟ್ ಕೊಟ್ಟಿದಾರಲ್ಲ, ಅವರ ಅಭಿವೃದ್ಧಿ ದಿಕ್ಕಲ್ಲಿ ಗಮನ ಕೊಡಿ. ನಾವು ಅಷ್ಟು ಮನೆಗಳು ಕಟ್ಟಿದೀವಿ, ಇಷ್ಟು ಮನೆಗಳು ಕಟ್ಟಿದೀವಿ ಅಂತ ಹೇಳ್ತಾರೆ. ಶಿವಮೊಗ್ಗದಲ್ಲಿ ಮನೆ ನಿಂತೋಗಿದೆ ಕೆಲಸಗಳು. ಬಡವರ ಆಶ್ರಯ 80,000 ರೂಪಾಯಿ ದುಡ್ಡು ಕಟ್ಟಿ
ಮನೆಯಲ್ಲಿರುವಂತ ಬಂಗಾರವನ್ನ ತಂದು ಒತ್ತೆ ಇಟ್ಟು 80 ಲಕ್ಷ 80,000 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಆ ಮನೆಗಳು ಅವ್ರು ಮುಗಿಸಿದ್ರು. ಆ ಮಾನ್ಯ ಜಮೀರ್ ಅಹಮದ್ ಇಲ್ಲಿ ಬಂದು ನಾಳೆಯಿಂದ ನಾಡ್ದು 12 ಕೋಟಿ ಕಳಿಸ್ತೀನಿ ಅಂತ ಹೇಳೋದು. ಆ ನಾಳೆಯಿಂದ ನಾಡ್ದು ಇನ್ನೂ ಬಂದಿಲ್ಲ, 6 ತಿಂಗಳಾದ್ರೂ ಕೂಡ 12 ಕೋಟಿ ಆ ಬಡವರ ಮನೆಗಳಿಗೆ. ಪವರ್ ಇಲ್ಲ, ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಇಂಥ ಪರಿಸ್ಥಿತಿ ಇದೆ. ಇಡೀ ಕರ್ನಾಟಕ ರಾಜ್ಯ ಸರ್ಕಾರ ಸಂಪೂರ್ಣ ಪಾಪರ ಎದ್ದೋಗಿದೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಅಧಿಕಾರಕ್ಕೋಸ್ಕರ ಇವ್ರು ಬಡದಾಡ್ತಾ ಇದ್ದಾರೆ. ಇವ್ರು ಬಿಟ್ಕೊಡ್ಬೇಕೋ ಬಿಟ್ಕೊಡ್ತಾರೋ ಬಿಟ್ಕೊಡಲು ಅದಕ್ಕೆ ಕೇಂದ್ರದನ್ನ ಅವ್ರ ಹೈಕಮಾಂಡ್ ತೀರ್ಮಾನ ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ನಾನೇ 5 ವರ್ಷ ಮುಖ್ಯಮಂತ್ರಿ. ಇದೇನಾದ್ರು ಇವ್ರ ನಾಲ್ಗೆಗೆ ಏನಾದ್ರು ಬೆಲೆ ಇದೆಯಾ? ಜನ ಏನ್ ಅನ್ಕೋತಾರೆ ಅಂತ ಮೈಮೇಲೆ ಪ್ರಜ್ಞೆ ಇದೆಯಾ? ಇದು ಈ ಕಾಂಗ್ರೆಸ್ಸಿನ ಸರ್ಕಾರದ ಒಂದು 100% ವೈಫಲ್ಯ. ಏನು ಹೋರಾಟ ಮಾಡ್ಬೇಕು ಅಂತ ಯಾವ ಇಶ್ಯೂ ತಗೊಂಡು ಹೋರಾಟ ಮಾಡ್ಬೇಕು ನನಗಂತೂ ಅರ್ಥ ಆಗ್ತಿಲ್ಲ. ಇದು ಇಷ್ಟೊಂದು ಅರಾಜಕತೆ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ಅರಾಜಕತೆ ಹಿಂದೆಂದೆಂದೂ ಇರ್ಲಿಲ್ಲ. ನಿಜ, ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಬಡದಾಟಗಳು ಆಗಿದಾವಿಲ್ಲ ಅಂತಲ್ಲ. ಆದ್ರೆ ಇಷ್ಟು ಅರಾಜಕತೆ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಆಗಿದೆ. ಇದರ ಪರಿಣಾಮ ಬರುವಂತ ಚುನಾವಣೆ, ಯಾವುದೇ ಸಂದರ್ಭದ ಚುನಾವಣೆ ಬಂದ್ರು ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಡ್ರೆಸ್ ಇಲ್ದಂಗೆ ಹೋಗುತ್ತೆ. ಹಿಂಗ್ ಬೇರೆ ಬೇರೆ ರಾಜ್ಯದಲ್ಲಿ ಕಾಂಗ್ರೆಸ್ ಲೆಕ್ಕದಲ್ಲೇ ಇಲ್ದಂಗೆ ಸೋತಿದ್ಯೋ ಅದೇ ರೀತಿ ಶಿವಮೊಗ್ಗ ಕರ್ನಾಟಕನೂ ಕೂಡ ಕಾಂಗ್ರೆಸ್ ರಾಜ್ಯದಲ್ಲಿ ಅಡ್ರೆಸ್ ಇಲ್ದಂಗೆ ಸೋಲುತ್ತೆ.